ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಒಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ ಇವಿಎಂಗೆ ಸುಪ್ರೀಂ ಮೊಹರು. ಮತಯಂತ್ರಗಳ ಟೀಕೆ ಚುನಾವಣಾ ಸುಧಾರಣೆಗೆ ಮಾರಕ. ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಮರು ಜಾರಿ ಕೋರಿದ್ದ ಅರ್ಜಿ ವಜಾ. ಸ್ವಲ್ಪ ಇದನ್ನ ವಿಶ್ಲೇಷಣಾತ್ಮಕವಾಗಿ ವಿಚಾರ ಮಾಡಿದಾಗ ಇವಿಎಂ ಒಳಗ ದೋಷ ಐತಿ ಅಂತ ಹೇಳ್ತಾರ. ಇದಕ್ಕ ಸುಪ್ರೀಂ ನಕಾರ ಮಾಡೈತಿ. ಅಂದ್ರ ಅರ್ಜಿದಾರರಿಗೆ ಒಂದೆರಡು ಪ್ರಶ್ನೆನೂ ಕೇಳೈತಿ. ವಿದೇಶನ ನೀವು ಕಂಪೇರ್ ಮಾಡ್ತಿರಲ್ಲ, ಯಾಕೆ ನಿಮಗೆ ಹೊಸತನ ಬೇಕಾಗಿಲ್ಲ ಅಂತ ಹೇಳ್ತಾರ. ಅದೇ ಥರ ಅರ್ಜಿದಾರರು ಕೇಳ್ತಾರ, ಚಂದ್ರಬಾಬು ನಾಯ್ಡು, ಎಲಾನ್ ಮಸ್ಕ್, ಜಗನ್ಮೋಹನ್ ರೆಡ್ಡಿ ಇವ್ರಿಗೆಲ್ಲ ಅದ್ರ ಮೇಲೆ ಸಂಶಯ ಐತಿ. ಸ್ವತಃ ಎಲಾನ್ ಮಸ್ಕ್ ಅವರು ಇವಿಎಂ ಮೇಲೆ ಸಂಶಯ ಪಟ್ಟಾರ ಅಂತ ಹೇಳ್ತಾರ, ಅರ್ಜಿ ಒಳಗ ಕಾಣಿಸ್ತಾರ. ಈ ವಿಚಾರವಾಗಿ ಅರ್ಜಿದಾರರಿಗೆ ಕೋರ್ಟ್ ಏನು ಮರು ಪ್ರಶ್ನೆ ಹಾಕತ್ತಪ್ಪ ಅಂತಂದ್ರ, ಹೌದು ನೀವು ಸೋತಾಗ ಮಾತ್ರ ಇವಿಎಂ ಒಳಗ ದೋಷ ಐತಿ, ಟ್ಯಾಂಪರಿಂಗ್ ಮಾಡಕ್ ಆಗತ್ತ ಅಂತ ಹೇಳ್ತೀರಿ, ನೀವು ಗೆದ್ದಾಗ ಯಾಕೆ ಈ ಪ್ರಶ್ನೆಯನ್ನ ಮುಂದೆ ತಗೊಂಡು ಬರಲ್ಲ, ಅಂದ್ರೆ ಕೋರ್ಟಿಗೆ ಗಮನಕ್ಕೆ ತರಂಗಿಲ್ಲ ಅನ್ನೋ ಒಂದು ಸ್ಟೈಲ್ ಒಳಗ ಕೋರ್ಟ್ ಅವ್ರಿಗೆ ಮರು ಪ್ರಶ್ನೆ ಹಾಕ್ತೈತಿ. ಇದು ಬರೀ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು, ಎಲಾನ್ ಮಸ್ಕ್ ಇವ್ರಿಗಷ್ಟ ಸೀಮಿತ ಆಗಂಗಿಲ್ಲ. ಇದು ಒಂದು ಸಾರ್ವತ್ರಿಕ ಪ್ರಶ್ನೆ ಮಾಡೋ ಹಕ್ಕು ಎಲ್ರಿಗೂ ಐತಿ. ಆದ್ರೆ ಆ ಪ್ರಶ್ನೆ ಕ್ರಮಬದ್ಧವಾಗಿರ್ಬೇಕು ಅನ್ನೋದನ್ನ ಇಲ್ಲೇ ಮತ್ತೆ ಮತ್ತೆ ಕೋರ್ಟ್ ಕಳವಳ ವ್ಯಕ್ತಪಡಿಸಾಕತೈತಿ. ಇದಕ್ಕ ಒತ್ತು ಕೊಡುವಂಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಒಂದು ಪ್ರಶ್ನೆ ಎತ್ತಾರ. ಸುಪ್ರೀಂ ಬ್ಯಾಲೆಟ್ಗೆ ನಕಾರ ಮೊಹರ್ ಒತ್ತಿದ್ರು ಮತ್ತೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, SC ST OBC ಬಡ ಸಮುದಾಯಗಳ ಜನರ ಮತಗಳು ವ್ಯರ್ಥವಾಗುತ್ತಿವೆ, ಇವಿಎಂಗಳನ್ನು ಪಕ್ಕಕ್ಕೆ ಇರಿಸುವ ಕಾಲ ಬಂದಿದೆ, ನಮಗೆ ಇವಿಎಂಗಳು ಬೇಡ, ಬ್ಯಾಲೆಟ್ ಪೇಪರ್ಗಳಲ್ಲಿ ಮತ ಚಲಾಯಿಸಬೇಕು ಅಂತಾರ. ಕಾಂಗ್ರೆಸ್ಸಿನ ಈ ಒಂದು ದ್ವಂದ್ವ ನೀತಿ ಇನ್ನೂ ಜನಸಾಮಾನ್ಯರಿಗೆ ಅರ್ಥ ಆಗವಲ್ದು. ಪ್ರಶ್ನೆ ಥರ ಇತ್ತಂದ್ರ ಉತ್ತರ ಸಿಗ್ತೈತಿ, ಆದ್ರ ಪ್ರಶ್ನೆ ಥರ ಇರ್ಲಿಲ್ಲ ಅಂದ್ರ, ದ್ವಂದ್ವ ಇತ್ತಂದ್ರ ಅದಕ್ಕೆ ಉತ್ತರ ಸಿಗಂಗಿಲ್ಲ ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಈ ಒಂದು ಹೇಳಿಕೆನ ಸಾಕ್ಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ನಕಾರ ಅಂತ ಅಂದ್ಬಿಟ್ಟೈತಿ, ಅದು ಮೊಹರು ಒತ್ತಿ ಬಿಟ್ಟೈತಿ. ಅರ್ಜಿದಾರರಿಗೆ ಹೊಸದನ್ನ ನೀವು ಯಾವಾಗ ಅಡಾಪ್ಟ್ ಮಾಡ್ಕೋತೀರಿ, ಬೇರೆ ಬೇರೆ ದೇಶದೊಳಗ ನೀವು ಹೋಗಿ ಬಂದೀನಿ, ಅಡ್ಡಾಡಿ ಬಂದೀನಿ, ನಿಮಗ್ ಅನುಭವ ಹೆಚ್ಚೈತೆ ಅಂತಿರಲ್ಲ, ಹಂಗಾದ್ರ ಹಳೆ ಒಂದು ಪದ್ಧತಿಗೆ ನೀವು ಇನ್ನೂ ಜೋತ್ ಬಿಡ್ತೀರನ್ನು. ಅದೇನಂತಾರಲ್ಲ, ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ನೇಣು ಹಾಕೊಳಕ್ ಆಗತ್ತ ಅಂತ ಹೇಳಿ. ಇನ್ನು ನೀವು ಹೊಸದನ್ನ ಯಾವಾಗ ನೀವು ಸ್ವೀಕರಿಸ್ತೀರಿ, ಅನುಕರಿಸ್ತೀರಿ ಅನ್ನೋ ಸ್ಟೈಲ್ ಒಳಗ ಕೋರ್ಟು ಅವ್ರಿಗೂ ಕೂಡ ಪ್ರಶ್ನೆ ರೀತಿ ಒಳಗ ಮಾತಾಡೈತಿ. ಇಷ್ಟೆಲ್ಲ ಆದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಇವಿಎಂ ಬೇಡ, ಮತ್ತೆ ಬ್ಯಾಲೆಟ್ ಪೇಪರ್ ಬೇಕ ಅನ್ನಕತ್ತಾರ. ಇನ್ನೊಂದು ಸ್ವಾರಸ್ಯ ಏನಪ್ಪಾ ಅಂತಂದ್ರ, ಇದೇನು ಸುಪ್ರೀಂ ಒಂದು ಇವಿಎಂ ಬೇಡ ಅಂತ ಹೇಳಿ ಏನು ಒಂದು ಅರ್ಜಿ ಬಂದಿತ್ತಲ್ಲ, ಅದನ್ನ ವಜಾ ಮಾಡೇತಲ್ಲ ಇವತ್ತು. ಇದರ ಹಿಂದಿನ ದಿವಸ ಜಿ ಪರಮೇಶ್ವರ್ ಅವರು, ಕರ್ನಾಟಕದ ಗೃಹ ಮಂತ್ರಿಗಳು, ಇನ್ನೊಂದು ಒಂದು ಸಂಶಯಾಸ್ಪದ ಒಂದು ಹೇಳಿಕೆ ಕೊಡ್ತಾರ. ಅದು ಏನ್ ಕೊಡ್ತಾರಪ್ಪ ಅಂತಂದ್ರ, ಇವಿಎಂ ನ ಈಸಿಯಾಗಿ ಟ್ಯಾಂಪರಿಂಗ್ ಮಾಡಬಹುದು ಅಂತ ಹೇಳಿ ಎಲ್ಲಾ ಕಡೆ ಮಾತಾಡಕತ್ತಾರ, ಜನರು ಮಾತಾಡಕತ್ತಾರ ಅಂತ ಹೇಳ್ತಾರ. ವಾಹ್ ಜಿ ಪರಮೇಶ್ವರ್ ಅವ್ರ, ನೀವು AC ಕಾರ್ನ ಬಿಟ್ಟು ಇಳದೇ ಇರೋ ವ್ಯಕ್ತಿ, ಜನಸಾಮಾನ್ಯರು ಏನ್ ಮಾತಾಡ್ತಾರ ಅಂತ ಹೇಳಿ ನಿಮ್ಮ ಕಿವಿಗೆ ಬೀಳುತ್ತಲ್ಲ, ಹಂಗಾದ್ರೆ ಬೆಂಗಳೂರು ಸಹಿತ ರಾಜ್ಯಾದ್ಯಂತ ರಸ್ತೆ ಗುಂಡಿಗಳ ಬಗ್ಗೆ ಜನರು ಮಾತಾಡೋ ಮಾತು ನಿಮ್ಮ ಕಿವಿಗೆ ಬೀಳಲ್ಲನು? ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡಾಕತೈತ ಅನ್ನೋದು ಕಿವಿಗೆ ಬೀಳೋಲ್ದನು? ಜನಸಾಮಾನ್ಯರಿಗೆ ನೀರಿನ ಹಾಹಾಕಾರ ಮತ್ತು ಜನಸಾಮಾನ್ಯರಿಗೆ ಕಲ್ಪಿಸಬಹುದಾದಂತ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ನಿಮಗೆ ಕಾಣಂಗಿಲ್ಲನು? ಸಬ್ ರಿಜಿಸ್ಟ್ರಾರ್ ಒಳಗೆ ಹೋದ್ರಂದ್ರ ಸ್ಟಾಂಪ್ ಡ್ಯೂಟಿ ಹೆಚ್ಚಾಗೈತಿ, 1ಕ್ಕೆ 4 ಪಟ್ಟು ಹೆಚ್ಚಾಗೈತಿ. ಇನ್ನ ಡ್ರಿಂಕ್ಸ್, ದಾರು, ಸರಾಯಿ ಅದು ಜಾಸ್ತಿ ಆಗೈತಿ. ಇದ್ರ ಬಗ್ಗೆ ಜನರು ಏನೂ ಮಾತಾಡಂಗಿಲ್ಲ, ಅಥವಾ ಇದ್ರ ಬಗ್ಗೆ ಜನರು ಮಾತಾಡಿದ್ದು ನಿಮ್ ಕಿವಿಗೆ ಬೀಳಂಗಿಲ್ಲ. ಇವಿಎಂ ಬಗ್ಗೆ ಅಷ್ಟೇ ಮಾತಾಡ್ತಾರನು. ಅವ್ರ ಒಂದು ನಿಲುವು ಹೆಂಗೈತಪ್ಪ ಅಂತಂದ್ರ, ಈ ಹಳ್ಳಿ ಕಟ್ಟೆ ರೋಡ್ ಒಳಗೆ ನಿಂತು ಮಾತಾಡ್ತಾರ, ಟೀ ಸ್ಟಾಲ್, ಚಾ ಪಾಯಿಂಟ್ ಒಳಗೆ ಹೋಗಿ ಕುಂತು ಎಲ್ಲಾರು ಕುಂತು ಮಾತಾಡ್ತಿರ್ತಾರಲ್ಲ, ಗುಸು ಗುಸು ಗುನು ಅಂತ ಹೇಳಿ, ಇವನ್ನೆಲ್ಲಾ ಸ್ವತಃ ತಾವು ಆ ಒಂದು ಟೀ ಸ್ಟಾಲಿಗೆ ಹೋಗಿ ಟೀ ಕುಡಿತಾ ಅವ್ರ ಜೊತೆಗೆ ಮಾತಾಡ್ಯಾರೋ ಏನೋ, ಕಾನ್ವರ್ಸೇಷನ್ ಮಾಡ್ಯಾರೋ ಅನ್ನೋ ಸ್ಟೈಲ್ ಒಳಗ ಮಾತಾಡಕತ್ತಾರ ಜಿ ಪರಮೇಶ್ವರ್ ಅವರು. ನಮಗೆ ಇವಿಎಂ ಮೇಲೆ ವಿಶ್ವಾಸ ಇಲ್ಲ, ಇವಿಎಂ BJP ಅವರು ಹೆಂಗ ಬೇಕು ಹಂಗ ಇವಿಎಂ ನ ತಮಗ್ ಯಾವಾಗ ಬೇಕು ಅವಾಗ ಅಷ್ಟ ಬಳಸ್ಕೊಂತಾರ. ಜಾರ್ಖಂಡ್ ಒಳಗ ಬಳಸ್ಕೊಂಡಿಲ್ಲ, ಮಹಾರಾಷ್ಟ್ರದೊಳಗ ಇವಿಎಂ ನ ಬಳಸ್ಕೊಂಡಾರ, ಅವರು ದುರುಪಯೋಗ ಮಾಡ್ಕೊಂಡಾರ. ಮತ್ತೆ ಇದ ಕರ್ನಾಟಕದೊಳಗ 3 ಉಪಚುನಾವಣೆ ಆತಲ್ಲ, ಅಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು? 3ಕ್ಕೆ 3 ಅಂತರ ಏನು ಜಾಸ್ತಿ ಇಲ್ಲ.
11ರಿಂದ 25,000 ಅಂತರ. ಆದ್ರೆ ಇಲ್ಲಿ ಯಾಕೆ ಅವ್ರು ಮ್ಯಾನುಪ್ಲೇಟ್ ಮಾಡ್ಲಿಲ್ಲ ಬಿಜೆಪಿ ಅವರು? ನಾನು ಬಿಜೆಪಿ ಅವರು ಅಂತ ನೀವು ಹೇಳಕತ್ತೀರಂತಂದ್ರೆ ಬಿಜೆಪಿ ವಹಿಸ್ಕೊಂಡು ನಾನು ಮಾತಾಡಕತ್ತಿಲ್ಲ. ಮಾತುಗಳು ಹೆಂಗ ಇರ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟಿಗೆ ಸ್ಟಿಕ್ ಆನ್ ಆದ್ನಪ್ಪ ಅಂತಂದ್ರೆ ಮುಂದಿನ ಸಾರಿನೂ ಅದೇ ಸ್ಟೇಟ್ಮೆಂಟಿಗೆ ಸ್ಟಿಕ್ ಆನ್ ಆಗಿರ್ಬೇಕು. ಅಂದ್ರೆ ಇವತ್ತು ನೀವು ಕೇಂದ್ರದೊಳಗ ಬಿಜೆಪಿ ಐತಂತೆ ಹಣಿಯೋ ಪ್ರಯತ್ನ ಮಾಡ್ತಿರಲ್ಲ, ನಾಳೆ ಕೇಂದ್ರದೊಳಗ ನೀವು ಬರಬಹುದು. ಯಾಕಂದ್ರೆ ಬಿಜೆಪಿ ಶಾಶ್ವತ ಅಲ್ಲ, ನರೇಂದ್ರ ಮೋದಿ ಶಾಶ್ವತ ಅಲ್ಲ. ನಾಳೆ ನೀವೇನಾದ್ರೂ ಕೇಂದ್ರಕ್ಕೆ ಬಂದಾಗ ಅಪೋಸಿಷನ್ ಒಳಗೆ ಏನಾದ್ರೂ ಬಿಜೆಪಿ ಕೊಂದರೋ ಪ್ರಸಂಗ ಬಂತಪ್ಪ ಅಂತಂದ್ರ ಅವರು ಇದ ಪ್ರಶ್ನೆ ಹಾಕಿದ್ರೆ ನಿಮ್ಗೆ ಏನಾಗತ್ತ? ಅಷ್ಟಕ್ಕೂ ರಾಜ್ಯದೊಳಗೆ ನಿಮ್ದು ಆಡಳಿತ ಐತಿ. ನೀವು ಆಡಳಿತ ಮಾಡ್ಬೇಕಾದ್ರೆ ನಿಮ್ಮ ಒಂದು ಪಕ್ಷ ಬಹುಮತ ಪಡಿಬೇಕಾತಂದ್ರೆ ಇವಿಎಂ ನಿಮಗೆ ದೋಷ ಅಂತ ಕಾಣ್ಲಿಲ್ಲ. ಮಹಾರಾಷ್ಟ್ರದೊಳಗೆ 132 ಬಿಜೆಪಿ ಅಂಡ್ ಪ್ಲಸ್ ಅದರ್ಸ್ ಬಂದು ಅಂದ್ರ ಇವಿಎಂ ದೋಷ ಅಂತ ನಿಮಗೆ ಕಂಡು ಬಿಡ್ತಾ. ಈ ವಿಚಾರ ಅಷ್ಟ ಗಲ್ಲಿ ಗಲ್ಲಿ ಒಳಗ, ಟೀ ಪಾಯಿಂಟ್ ಒಳಗ, ರಸ್ತಾದೊಳಗ ಜನಸಾಮಾನ್ಯರು ಮಾತಾಡ್ತಾರ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತೈತಲ್ಲ. ಸಾರ್ವಜನಿಕರಿಗೆ ಸವಲತ್ತು ಕೊಡ್ಬೇಕು ಅನ್ನೋದು ಬರಂಗಿಲ್ಲ ನಿಮಗ. ಬೆಂಗಳೂರು ಹಿಡ್ಕೊಂಡು ಬೇರೆ ಬೇರೆ ರಾಜ್ಯಾದ್ಯಂತ ರಸ್ತೆ, ಗುಂಡಿಗಳು, ಕುಡಿಯುವ ನೀರು, ವೈದ್ಯಕೀಯ ವ್ಯವಸ್ಥೆ ಇದನ್ನ ಕೊಡ್ಬೇಕಂತ ನಿಮ್ಗೆ ಯಾಕೆ ಬರಲ್ಲ? ನೋಡ್ರಿ, ಜನರಿಗೆ 3 ಮಾತ್ರ ಕೊಟ್ಬಿಡ್ರಿ, ಜಾಸ್ತಿ ಏನು ಕೇಳಂಗಿಲ್ಲ. ಅವ್ರಿಗೆ ಉಚಿತ ವೈದ್ಯಕೀಯ ಸೇವೆ ಕೊಡ್ಬೇಡ್ರಿ. ನೀವು ಅತ್ಯುತ್ತಮ ಉಚಿತ ವೈದ್ಯಕೀಯ ಸೇವೆ ಕೊಡ್ರಿ. ಉಚಿತ ವಿದ್ಯೆ ಬೇಕಾಗಿಲ್ಲ, ಅತ್ಯುತ್ತಮ ಉಚಿತ ವಿದ್ಯೆ ಬೇಕು. ದಿನವಹಿ ಬೇಕಾಗಿರುವಂತ ನೀರು, ಉಚಿತ ನೀರು ಬೇಕಾಗಿಲ್ಲ, ಅತ್ಯುತ್ತಮ ನೀರು ಬೇಕಾಗೈತಿ. ನೋಡ್ತಿರಲ್ಲ ಪ್ಯಾಂಡೆಮಿಕ್ಗಳು ಒಂದಾದ್ಮೇಲೆ ಒಂದು ಯಾವ ತರ ಬರಾಕತ್ತವ ಅನ್ನೋದನ್ನ. ಈ ಒಂದು ದೃಷ್ಟಿಕೋನ ಒಳಗ ಜಿ ಪರಮೇಶ್ವರ್ ಅವ್ರು ವಿಚಾರ ಮಾಡೋದ್ ಬಿಟ್ಟು ಬರೀ ಇವಿಎಂ ಅಷ್ಟ ಕಾಣಕತ್ತೈತ ಇವ್ರಿಗೆ. ಇವರದೇ ಡಿಪಾರ್ಟ್ಮೆಂಟ್ ಒಳಗ ಏನ್ ನಡೆಯಕತ್ತೈತಿ ಅನ್ನೋದನ್ನ ಇವ್ರ ಗಮನಕ್ಕೆ ಬರಂಗಿಲ್ಲ. ಇನ್ನೊಂದು ಸ್ವಾರಸ್ಯ ಏನಪ್ಪಾ ಅಂತಂದ್ರೆ, ಇವರೊಬ್ಬ ಗೃಹ ಸಚಿವರಾಗಿ ಎಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅನ್ನೋದು ಇವ್ರಿಗೆ ಇರಬೇಕು. ಯಾವ ಪತ್ರಕರ್ತ ಯಾವ ಪ್ರಕಾರದ ಪ್ರಶ್ನೆ ಕೇಳ್ಯಾರ ಅನ್ನೋದ್ರ ಮೇಲೆ ಉತ್ತರ ಕೊಡೋ ವ್ಯವಧಾನ ಮತ್ತು ಅದರ ಜ್ಞಾನ ಇರ್ಬೇಕಾಗತ್ತ. ಅದೇನೋ ಅಂತಾರಲ್ಲ, ಒಂಥರ ಹೆಡ್ ಕಾನ್ಸ್ಟೇಬಲ್ ಉತ್ತರ ಕೊಡೋ ತರ ಗೃಹ ಮಂತ್ರಿಗಳು ಆಗಾಕತ್ತೈತಿ, ಹೋಗಾಕತ್ತೈತಿ, ನೋಡಾಕತ್ತೀವಿ ಎಲ್ಲದಕ್ಕೂ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರ. ಎಂತಿಂತ ಪ್ರಶ್ನೆಗಳಿಗೆ ಜಿ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರ ಮಾಧ್ಯಮದವ್ರಿಗೆ ಅಂತಂದ್ರ, ದರ್ಶನ್ ಅವ್ರು ಬೇಲ್ ತಗೊಂಡು ಹೊರಗೆ ಬಂದ್ರಲ್ಲ, ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರ ಇಲ್ಲ ಅಂತ ಕೇಳಿದ್ರಂದ್ರ, ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ತೇನೆ ಅಂತ ಹೇಳಿ ಬೇಲ್ ತಗೊಂಡು ಬಂದಾರ, ಇನ್ನೂವರೆಗೂ ಮಾಡಿಸ್ಲಿಲ್ಲ. ಯಾಕೋ ನಮಗೆ ಸಂಶಯ ಬರಾಕತೈತಿ. ಕೋರ್ಟ್ ಒಳಗೆ ಐತಲ್ಲ ಆ ಕೇಸು, ಅದಕ್ಕೆ ಅದರದೇ ಆದಂತ ಒಂದು ದಾರಿ ಒಳಗ ಅದು ಕೆಲಸ ಮಾಡಾಕತೈತ. ನಿಮ್ಮದೇ ಡಿಪಾರ್ಟ್ಮೆಂಟ್ನವ್ರಲ್ಲ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದವರು. ಅಲ್ಲಿ ಡಿಪಾರ್ಟ್ಮೆಂಟ್ ಅಂತ ಐತಿ, IO ಅಂತ ಇದ್ದಾರ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಇದ್ದಾರ, ಇನ್ವೆಸ್ಟಿಗೇಷನ್ ಟೀಮ್ ಅಂತ ಐತಿ, ಕೋರ್ಟ್ ಒಳಗೈತಿ. ಕೋರ್ಟ್ ಕ್ರಾಸ್ ಹಾಕತ್ತ, ಪ್ರಶ್ನೆ ಕೇಳತ್ತ, ಮರು ಪ್ರಶ್ನೆ ಹಾಕತ್ತ. ಇದನ್ನೆಲ್ಲ ಬಿಡ್ತೀರಿ, ನೀವ ಉತ್ತರ ಕೊಟ್ಟು ಬಿಡ್ತೀರಿ. ಅಂದ್ರ ನಿಮ್ಮ ಮನಸ್ಥಿತಿ ಹೆಂಗೈತಪ್ಪ ಅಂತಂದ್ರ, ನಿಮ್ಮ ಮನಸ್ಸೊಳಗೆ ಹೆಂಗ ನಡೆಯಕತೈತಿ ಅದೇ ತರ ನ್ಯಾಯಾಲಯದ ತೀರ್ಪು ಬರ್ಬೇಕು ಅನ್ನೋ ತರ ಏನಾದ್ರು ಐತನು. ಸೊ ಜಿ ಪರಮೇಶ್ವರ್ ಅವರು ಈ ತರ ಸಿಲ್ಲಿ ಕ್ವಶನ್ಗೆ ಆನ್ಸರ್ ಮಾಡೋದು ಬಿಡ್ಬೇಕಂತೇಳಿ ಜನಸಾಮಾನ್ಯರು ಆಸೆ ಪಡ್ತಿರ್ತಾರ. ಏನಪ್ಪ ಇವರು ಜಿ ಪರಮೇಶ್ವರ್ ಎಷ್ಟು ಸ್ಮಾಲ್ ಥಿಂಗ್ಸಿಗೆಲ್ಲ ಆನ್ಸರ್ ಮಾಡ್ತಾರಲ್ಲ, ಒಂದು ಗೆಜೆಟೆಡ್ ಆಗಿ ಅವರು ಆನ್ಸರ್ ಮಾಡ್ಬೇಕು. ಆಗ್ಲೇ ಹೇಳಿದ್ನಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಅದೇ ಹೇಳಾಕತ್ತಾರ, ಸುಪ್ರೀಮು ಇವಿಎಂ ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಅನಾವಶ್ಯಕ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ನಮಗ್ ಬ್ಯಾಲೆಟ್ ಪೇಪರ್ ಬೇಕು ಅನ್ನಕತ್ತಾರ ಅಂತಂದ್ರ ಇವರ ಮನಸ್ಥಿತಿ ಏನ್ ಹೇಳಕತ್ತೈತಿ, ತಮ್ಮ ಮನಸ್ಸು ಒಳಗ ಏನ್ ನಡೆಯಕತ್ತೈತಿ ಅದೇ ತರ ಕೋರ್ಟ್ಗಳು ಆದೇಶ ಕೊಡ್ಬೇಕು ಅನ್ನೋದು ಇವ್ರ ಮನಸ್ಸೊಳಗ ನಡೀತಿರ್ತೈತಿ. ಯಾರ ಮೇಲೇನು ವಿಶ್ವಾಸ ನೀವು ಇಡವಲ್ರಲ್ಲ, ಇವಿಎಂ ಮೇಲೆ ವಿಶ್ವಾಸ ಇಡವಲ್ರಿ. ಇವಿಎಂ ಬೇಡ ಅಂತೀರಿ, ನಾಳೆ ಬ್ಯಾಲೆಟ್ ಪೇಪರ್ ಬೇಕಂತೀರಿ. ಬ್ಯಾಲೆಟ್ ಪೇಪರ್ ಒಳಗ ಅಲ್ಲೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆತಪ್ಪ ಅಂತಂದ್ರೆ ವೋಟಿಂಗ್ ಇಲ್ಲ, ಇವಿಎಂ ಕರೆಕ್ಟ್ ಇತ್ತು, ಬ್ಯಾಲೆಟ್ ಒಳಗ ಅವ್ರು ಹಿಂಗ್ ಮಾಡಾಕತ್ತಾರ, ಮ್ಯಾನುಪ್ಲೇಟ್ ಮಾಡಾಕತ್ತಾರ. ಇದು ಮಲ್ಲಿಕಾರ್ಜುನ್ ಖರ್ಗೆನೋ, ಜಿ ಪರಮೇಶ್ವರ್ ಅವರು, ಕಾಂಗ್ರೆಸ್, ಬಿಜೆಪಿನೋ, JDS ಯಾರಾದ್ರೂ ಇರ್ಬೋದು, ಒಂದು ವಿಚಾರಕ್ಕ ನೀವು ಸ್ಟಿಕ್ ಆನ್ ಆದಾಗ ಅದನ್ನ ಫಿಕ್ಸ್ ಆಗಿ ಹಂಗ ಇಟ್ಕೋಬೇಕು. ಇವತ್ತ ಇವಿಎಂ ಬೇಡ ಅಂತ ನೀವು ಹೇಳಕತ್ತಿರಲ್ಲ, ನಾಳೆ ಏನಾದ್ರೂ ಕೇಂದ್ರದೊಳಗ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಬಂತಂದ್ರ ನೀವು ಇವಿಎಂ ನ ಕ್ಲೋಸ್ ಮಾಡ್ಬೇಕು, ಬ್ಯಾನ್ ಮಾಡಿಬಿಡ್ಬೇಕು, ಬ್ಯಾಲೆಟ್ ಪೇಪರ್ ಮಾಡ್ಬೇಕು. ಅವಾಗ ನೀವು ಇವಿಎಂ ಇರ್ಲಿ ಅನ್ನಬಾರ್ದು,
ಬಿಜೆಪಿ ಅವರು ಇವಿಎಂ ನ ತೆಗೀರಿ ಅಂತ ಅನ್ಬಾರ್ದು. ಒಂದು ಸ್ಟೇಟ್ಮೆಂಟ್ಗೆ ಸ್ಟಿಕನ್ ಆಗ್ರಿ, ಯಾವುದೇ ಪಕ್ಷದವ್ರು ಇರ್ಲಿ, ಒಂದು ಸ್ಟೇಟ್ಮೆಂಟ್ಗೆ ಸ್ಟಿಕನ್ ಆಗ್ತಾ ಸಿಲ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ಬೇಡ್ರಿ, ಸ್ವಲ್ಪ ಪ್ರಬುದ್ಧರಾಗಿ ಮಾತಾಡ್ರಿ. ಒಂದೊಂದು ಪ್ರಶ್ನೆನು ಅಳದು ತೂಗಿ ಉತ್ತರ ಕೊಟ್ರ ಬಹಳ ಒಳ್ಳೇದು ಆರೋಗ್ಯಕ್ಕೂ ಮತ್ತೆ ಪಕ್ಷಕ್ಕೂ. ಎಲನ್ ಮಸ್ಕ್ ಅವ್ರು ಏನ್ ಅವರು ತಲೆ ಹಾಕಿದ್ರು ನಡಬರ್ಕ ಇವಿಎಂ ಬಗ್ಗೆ ಸಂಶಯಾಸ್ಪದವಾಗಿ ಮಾತಾಡ್ಯಾರ ಅನ್ನೋದನ್ನ ಕೋರ್ಟಿನ ಗಮನಕ್ಕೆ ತಂದಿದ್ರಲ್ಲ ಅರ್ಜಿದಾರರು, ಮೊದ್ಲೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು, ಈಗ ಪ್ರಶಂಸೆನೂ ವ್ಯಕ್ತಪಡಿಸ್ಯಾರ. ಅಂದ್ಮೇಲೆ ಇವಿಎಂ ಒಳಗ ದೋಷ ಇರ್ಲಿಕ್ಕಿಲ್ಲ. ದೋಷ ಐತೋ ಇಲ್ಲೋ ಗೊತ್ತಿಲ್ಲ, ಎಲ್ಲಿವರೆಗೂ ನಿಮ್ಮ ಅನುಮಾನಕ್ಕೆ ಉತ್ತರ ಸಿಗಂಗಿಲ್ಲ ಅಲ್ಲಿವರೆಗೂ ಕೋರ್ಟಿನ ಮೊರೆ ಹೋಗ್ತಿರೇ ನೀವು. ಇವಿಎಂ ಒಳಗ ದೋಷ ಐತ ಅನ್ನೋದು ನಮಗ್ ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ದೋಷ ಐತಿ ಅಂತ ನಿಮಗ್ ಸಂಶಯ ಇತ್ತಂದ್ರ ಕೋರ್ಟಿಗೆ ಹೋಗ್ರಿ, ದೋಷ ಇಲ್ಲ ಅನ್ನೋ ಸಂಶಯ ಇತ್ತಂದ್ರ ಸುಮ್ನೆ ಕುಂದ್ರಿ. ಆದ್ರ ಕೋರ್ಟಿನ ಕಟಕಟೆ ಒಳಗ ಇದ್ದಾಗ ಸಿಲ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ಬೇಡ್ರಿ. ನಮಗೆ ಇವಿಎಂ ಬೇಡ, ನಮಗ್ ಬ್ಯಾಲೆಟ್ ಪೇಪರ್ ಬೇಕು, ಜನರು ಈ ತರ ಮಾತಾಡಕತ್ತಾರ. ಜನರು ಸಾಕಷ್ಟು ಮಾತಾಡಕತ್ತಾರ ಸ್ವಾಮಿ. ನಿಮ್ಗೆ ಯಾವ ತರ ರಾಜ್ಯಭಾರ ಮಾಡಕ್ ಬರುತ್ತ ಅಂತಂತೂ ಮಾತಾಡಕತ್ತಾರ, ಹೆಂಗ ರಾಜ್ಯಭಾರ ಮಾಡ್ಬೋದು ಅನ್ನೋದನ್ ಬಗ್ಗೆನೂ ಮಾತಾಡಕತ್ತಾರ, ರಸ್ತೆ ಗುಂಡಿಗಳ ಅವಸ್ಥೆ ನೋಡಿನೂ ಮಾತಾಡಕತ್ತಾರ. ಇವ್ಯಾವ ಕಿವಿ ಬೀಳಂಗಿಲ್ಲ, ಬರೀ ಇವಿಎಂ ಬಗ್ಗೆ ಅಷ್ಟೇ ಕಿವಿ ಬೀಳ್ತ. ಅದಕ್ಕ ಜನರು ಸರ್ಕಾರದ ಗಮನ ಸೆಳೆಯಕ ಸಾಹಸ ಮಾಡಕತ್ತಾರ, ಆದ್ರೂ ಸರ್ಕಾರಕ್ಕೆ ಅದು ಮುಟ್ಟವಲ್ದು. ಏನಪ್ಪಾ ಅಂತಂದ್ರ ಈ ತರ ಎಲ್ಲಾ ವಿಚಾರಗಳನ್ನ ಬಿಡ್ರಿ, ರಾಜ್ಯ ಸುಧಾರಣೆ ಅತ್ತ ನಿಮ್ಮ ದಾಪುಗಾಲು ಇರ್ಲಿ ಅಂತ ಹೇಳ್ದ ಮತ್ತೆ ಇದ ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.